ಕುಡಿಯಲು ನೀರಿಲ್ಲ, ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ. ಒಳಚರಂಡಿ, ಕಸ ವಿಲೇವಾರಿ, ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಗೆ ಪರಿತಪಿಸುವಂತಾಗಿದೆ ಗುಂಡ್ಲುಪೇಟೆ ತಾಲೂಕು ನೇನೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರ್ನಾಟಕ ಗೃಹ ಮಂಡಳಿ ವಾಸಿಗಳ ಪಾಡು. ಹಾಗಾಗಿ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗೃಹ ಮಂಡಳಿ ನಿವಾಸಿಗಳಿದ್ದು, ಈ ಕುರಿತು ನೇನೆಕಟ್ಟೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಎಷ್ಟೇ ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎನ್ನಲಾಗ್ತಿದೆ. ಪಟ್ಟಣದ ಹೊರವಲಯದ ಗೃಹ ಮಂಡಳಿಯಲ್ಲಿ ನೀರಿಗೂ ಹಾಹಾಕಾರ ಎದುರಾಗಿದ್ದು, ದುಪ್ಪಟ್ಟು ಹಣ ನೀಡಿ ಟ್ಯಾಂಕರ್ನಲ್ಲಿ ನೀರು ಖರೀದಿ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗೃಹ ಮಂಡಳಿಯ ಸುತ್ತಲಿನ ವಾತಾವರಣ ಕಂಡು ಭಯಭೀತರಾಗಿರುವ ನಿವಾಸಿಗಳು ಹತ್ತಾರು ಬಾರಿ ನೇನೆಕಟ್ಟೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಮನವಿ ನೀಡಿದ್ರೂ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಶಾಸಕ ಗಣೇಶ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅಯ್ಯೋ ನೀರು ಬಂದ ಮಾತ್ರ ಕಬಿನಿ ಸ್ಟಾಪ್ ಆದ್ರೆ ನಮಗೆ ತುಂಬಾ ನೀರಿಂದ ಹಿಂಸೆ ನಮಗೆ. ಇವಾಗ ಒಂದು ತಿಂಗಳಿಂದ ಇಲ್ವೇ ಇಲ್ಲ ನೀವು ಟ್ಯಾಂಕರ್ ಮರ ಟ್ಯಾಂಕರ್ ಸರ್ ಕುಡಿಯೋ ನೀರಿಗೆ ಹೋಗ್ಬೇಕು ಕ್ಯಾನ್ ಅದು ಕ್ಯಾನ್ ಎಷ್ಟು ಟ್ಯಾಂಕರ್ಗೆ 600 ರೂಪಾಯಿ ಎಷ್ಟು ದಿನ ಬರ್ತದೆ? 4 ದಿನ 3 ದಿನ ಅಷ್ಟೇ ಸರ್. ಯಾಕಂದ್ರೆ ಜನಗಳು ಇರ್ತೀರಿ ಮನೇಲಿ ದಿನ ಮಕ್ಕಳು ವಾರಕ್ಕೆ 600 ರೂಪಾಯಿನೂ ಖರ್ಚು ಮಾಡಿ ಟ್ಯಾಂಕರ್ ವಾರನಲ್ಲ ಸರ್ 4 ದಿನ ವಾರಕ್ಕೆ 2 ಟ್ಯಾಂಕರ್ ನೀರು. ಆಮೇಲೆ ಈ ತರ ಎಲ್ಲ ಗಂಟೆಗಳೆಲ್ಲ ಬೆಳ್ಕೊಂಡಿರುತ್ತೆ. ನಾವು ನೈಟ್ ಎಲ್ಲ ನಮ್ಮ ಮನೇಲೆಲ್ಲ ಡ್ಯೂಟಿಗೆ ಹೋಗಿ ಬರೋರೆಲ್ಲ ರಾತ್ರಿ 10:30 11 ಗಂಟೆ. ಎಷ್ಟು ಮನೆಗಳಿವೆ ಇಲ್ಲಿ ಸರ್ ಒಂದು 70 ಮನೆ ಇದೆ ಸರ್. ನೀವು ಒಂದು 70 ಮನೆಗಳಲ್ಲಿ ಇಲ್ಲಿ ಒಂದು 5 ಮನೆ 6 ಮನೆ ಅಷ್ಟೇ ಖಾಲಿ ಇರೋದು. ಜನ ಇದ್ದಾರೆ ಎಲ್ಲರೂ. ಎಷ್ಟು ಜನ ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ 5 ಮನೆ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ಮಾಡಿ ಈಗ ಮಾನ್ಯ ಶಾಸಕರು ಬಂದಿದ್ರು. ಈಗ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ, ನೀರು ಕೊಡ್ತೀನಿ ಅಂತ ಹೇಳಿ. ಅದರಿಂದ ಅದೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ. UGD ಕೂಡ ನಾವು ಮಾಡಿಸ್ಕೊಡ್ತೀನಿ ಅಂತ ಅವರು ಆಹ್ವಾನ ಕೊಟ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಸಹ ಈಗ ಲೈಟ್ಗಳು ಸರಿಯಾಗಿ ಬರ್ತಾ ಇಲ್ಲ. ಕೆಲವು ಬಲ್ಬ್ ಇಲ್ಲ, ಅವುಗಳ ಕಾಟ ಜಾಸ್ತಿ. UGD ಮಕ್ಕಳು ತಿರುಗಾಡ್ಬೇಕಾದ್ರೆ ಬಹಳ ಕಷ್ಟ ನೈಟಲ್ಲೆಲ್ಲ. ಅದರಿಂದ ಎಲ್ಲ ಪ್ರತಿಯೊಂದು ಕೂಡ ಮಾನ್ಯ ಶಾಸಕರಿಗೆ ವಿಷಯ ತಿಳಿಸಿದೀವಿ. ಅವ್ರು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ನೀರ್ನೆಲ್ಲ ಮೊದಲನೇ ಸಾಲ ಮಾಡಿ ಅಂತ ಹೇಳಿದ್ದಾರೆ ಸರ್. ಎಷ್ಟು ದಿನ ಬಗೆಹರಿಸುತ್ತೆ ಅಂತ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೊಸ ಬೋರ್ ಹಾಕ್ತಾರೆ ಅದರಿಂದ ಅಡ್ಜಸ್ಟ್ ಮಾಡಿ ನಾವು ಕೊಡ್ತೀವಿ ಈಗ ಸದ್ಯಕ್ಕೆ. ಆಮೇಲೆ ಬೇರೆ ರೀತಿಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್. UGD ಕೂಡ ಈಗ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಆಯ್ತು ಸರ್. UGD ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಾಯ್ತು ಅವ್ರು ಕೊಟ್ಟಿರೋದು. ನೀವು 20 ಬಾರಿ PDO ಅರ್ಜಿಗಳು ಕೊಟ್ಟರು. PDO ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಮ್ ಸಮಸ್ಯೆ ಏನು ಅಂತ ಇವತ್ತರೆಗೂ ಕೇಳಿರ್ಲಿಲ್ಲ. MLA ಅವರು ಬರ್ತಾ ಇದಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ನಾವು ಎಲ್ಲ ಕೆಲಸ ಕಾರ್ಯ ಮಾಡಿಸ್ಬೇಕಂತ ತೋರಿಸ್ಕೋಬೇಕಾಗಿತ್ತು. ಅವರು ಅದಕ್ಕೋಸ್ಕರ ಬಂದಿದ್ದಾರೆ. ಮನವಿ ಕೊಟ್ಟವ್ರು ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ಅವ್ರು ಗಣನೆಗೆ ತೆಗೆದುಕೊಳ್ತಿರ್ಲಿಲ್ಲ. ನಾವೆಲ್ಲ ಮೇಲಧಿಕಾರಿ ಮಟ್ಟಕ್ಕೆಲ್ಲ ನಾವು ಹೋಗ್ತೀವಿ ಅಂತ ನಾವು ಅವ್ರಿಗೆ ಎಚ್ಚರಿಕೆ ಕೊಟ್ಟಾದ್ಮೇಲೆ ಅವ್ರು ನೋಡಿ ಇವತ್ತು ಬಂದಿದ್ದಾರೆ. ಇವತ್ತು ಬಂದು MLA ಅವ್ರ ಮುಂದೆ ನಾವೆಲ್ಲ ಏನೇನು ಸಮಸ್ಯೆ ಇದೆ ಅದೆಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಏನೇನು ಸಮಸ್ಯೆ ಬಗೆಹರಿಸ್ತೀನಿ ಅಂತಂದ್ರೆ ಸರ್ ಇಲ್ಲಿ UGD ಮತ್ತೆ ಇಲ್ಲಿ ಕ್ಲೀನಿಂಗ್ ನೀಟಾಗಿ ಇರುತ್ತೆ ಸರ್. ಇಲ್ಲಿ ಕುಡಿಯೋ ನೀರು ಎಷ್ಟು ದಿನ ಆಗಿತ್ತು? ಕುಡಿಯೋ ನೀರು ನಮ್ಗೆ ನಿಂತಾಗ ಒಂದು ತಿಂಗಳು 10 ಮೇಲೆ ಆಗೋಗಿತ್ತು ಸರ್. ನಮ್ಗೆ ಸರ್ ಅವರು ಯಾವಾಗ ನೋಡಿದ್ರು 2 ದಿನ ನೀರು ಬಿಟ್ರೆ 15 ದಿನ ರಿಪೇರಿ ಅದಕ್ಕೆ ತಡೆಯಪ್ಪ ಇವರು ಬದಲಿ ವ್ಯವಸ್ಥೆ ಏನಾದ್ರು ಮಾಡೋಣ ಅಂತಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಪಂಚಾಯತಿ ಕಡೆ ಕಾಲೇಜಿಲ್ಲ ಅಲ್ಲೊಂದು ಬೋರ್ವೆಲ್ ಹಾಕ್ತಾರೆ. ಇವ್ರಿಗೆ ಇನ್ನೂ ಅನುಕೂಲ ಆಗಿದೆ.
ನೋಡ್ಬಿಟ್ಟು ಹಂಗ್ ಮಾಡಕ್ಕೆ ಒಂದ್ ಮಾಡ್ಸಿ. ಆಯ್ತು ಹೇಳಿದ್ರಲ್ಲ ಮಾತಾಡ್ತೀನಿ ತಡ್ರಿಯಪ್ಪ, ನಾನು ಯಾವ್ದೋ ಒಂದು ಬೇರೆ ಮೀಟಿಂಗ್ ಇದ್ದೀನಿ. ಬಿಜೆಡಿನೂ ಮಾಡ್ತಾ ಇಲ್ಲ ಸರ್, ಬಿಜೆಡಿನೂ ಮಾಡ್ತಾ ಇಲ್ಲ. ಸದ್ಯಕ್ಕೆ ನೋಡಪ್ಪ ಇದು ಒಂದ್ ಸ್ವಲ್ಪ, ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಆಗೋದ್ ಬೇಡ. ಈ ಒಂದು ತಿಂಗಳು ನೋಡೋಣ, ಅದೇನ್ ಸಮಸ್ಯೆ ಆಗ್ತದೆ ನೋಡ್ಬಿಟ್ಟು ಸಾಲ್ವ್ ಮಾಡ್ಕೊಂಡು.